Good morning, students. Myself Shweta Naik, Assistant Professor of Home Science, Government Home Science College, Holy Narsipura. Today, I am going to deal with session number 11, that is types of childbirth. So, in last session, we learnt about the stages of birth process. Now, this is the types of childbirth. So, in that, we have 5 categories: natural or spontaneous birth, caesarean section birth, instrument birth, breech birth, transvasive presentation birth. So, let us see one by one. So, in natural or spontaneous birth is usually referred as a natural. A childbirth because it occurs without aid and with a minimum of no medication of the mother. In this type of birth, the position of the fetus in the mother uterus and the size of the fetus to emerge a head first. After the head, one shoulder and the other appear as the fetal body rotates slowly in the birth canal. Next, the arm emerge one at a time and finally the legs. So ಇದನ್ನು ನಾವು ನ್ಯಾಚುರಲ್ ಅಥವಾ ಸ್ಪಾಂಟೇನಿಯಸ್ ಬರ್ತ್ ಅಂತ ಕರಿತೀವಿ. ಈ ಚೈಲ್ಡ್ ಬರ್ತ್ ಪ್ರೊಸೆಸ್ಸಲ್ಲಿ ಹೇಗೆ ಇದು ಸ್ಟೇಜಸ್ ಆಗುತ್ತೋ 3 ಸ್ಟೇಜಸ್ಸಲ್ಲಿ ಇದನ್ನು ಕವರ್ ಆಗಿಬಿಡುತ್ತೆ. ದ್ಯಾಟ್ ಈಸ್ ಫಸ್ಟ್ ಒನ್ನು ನಾವು ಏನು ಹೇಳಿದ್ವಿ ಅಂತಂದರೆ ಡೈಲೇಷನ್ ಆ್ಯಂಡ್ ಇಫ್ಯಾಸ್ಮೆಂಟ್ ಆಫ್ ದ ಸರ್ವಿಕ್ಸ್, ಅದಾದಮೇಲೆ ಡೆಲಿವರಿ ಆಫ್ ದ ಬೇಬಿ, ನೆಕ್ಸ್ಟು ಡೆಲಿವರಿ ಆಫ್ ದ ಪ್ಲಾಸೆಂಟಾ. ಸೊ ಇದನ್ನು ನಾವು ಇದೇ ಪ್ರೊಸೆಸ್ಸಲ್ಲಿ ಸ್ಪಾಂಟೇನಿಯಸ್ ಬರ್ತು ನ್ಯಾಚುರಲಾಗಿ ಆಕರ್ ಆಗುತ್ತೆ. ಸೊ ಇಲ್ಲಿ ಮಿನಿಮಮ್ ಮೆಡಿಕೇಷನನ್ನು ಯೂಸ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಡಿಪೆಂಡಿಂಗ್ ಆನ್ ದ ಮದರ್ ಯೂಟ್ರಸ್ ಸೈಜು, ಆಮೇಲೆ ಫೀಟಸ್ ಹೆಡ್ ಸೈಜು, ಡೆಲಿವರಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಯಾವತ್ತು ಫಸ್ಟು ನ್ಯಾಚುರಲ್ ಅಥವಾ ಸ್ಪಾಂಟೇನಿಯಸ್ ಬರ್ತ್ ಅಂದರೆ ಫಸ್ಟ್ ಹೆಡ್ ಬರುತ್ತೆ, ನೆಕ್ಸ್ಟ್ ಶೋಲ್ಡರ್ ಬರುತ್ತೆ, ನೆಕ್ಸ್ಟ್ ಅದು ಟರ್ನ್ ತೊಗೊಳ್ಳೋಷ್ಟಿಗೆ ಅದರದ್ದು ಅನದರ್ ಶೋಲ್ಡ್ರ್ ಹೊರಗೆ ಬಂದು ನೆಕ್ಸ್ಟ್ ಟ್ರಂಕ್ ಬರುತ್ತೆ. ಟ್ರಂಕ್ ಬಂದಾದಮೇಲೆ ಲೆಗ್ಸ್ ಔಟ್ ಆಗುತ್ತೆ. ಸೊ ಈ ರೀತಿ ಆಗುವಂತಹ ಬರ್ತನ್ನು ನಾವು ನ್ಯಾಚುರಲ್ ಅಥವಾ ಸ್ಪಾಂಟೇನಿಯಸ್ ಬರ್ತ್ ಅಂತ ಕರಿತೀವಿ. ನೆಕ್ಸ್ಟು ಇನ್ಸ್ಟ್ರುಮೆಂಟ್ ಬರ್ತ್. So instrument birth, if the fetus is too large to emerge from the mother body spontaneously, or if the position in the uterus is such that it makes normal birth impossible, a surgical instrument such as a forceps, vacuum extractor must be used to aid in delivery. So ನೀವಿಲ್ಲಿ ನೋಡಬಹುದು ಪಿಕ್ಚರ್ ಏನಂತಂತಂದರೆ, so this is mother womb. So this is cervix and dilation is already occur when natural ಆಗಿ ಯೂಟ್ರಸ್ ಮುಖಾಂತರ ಅಥವಾ ಬರ್ತ್ ಕ್ಯಾನಲ್ ಮುಖಾಂತರ ಬೇಬಿ ಬರಲಿಕ್ಕೆ ನ್ಯಾಚುರಲ್ ಆಗಿ ಆಗದೇ ಇದ್ದವಾಗ ಅವಾಗ ಏನು ಮಾಡ್ತಾರೆ ಅಂತಂದರೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಲೈಕ್ ಫೋರ್ಸೆಪ್ ಅಥವಾ ವ್ಯಾಕ್ಯೂಮ್ ಎಕ್ಸ್ಟ್ರಾಕ್ಟರ್, ದಿಸ್ ಇಸ್ ಫೋರ್ಸೆಪ್. ಬೈ ಯೂಸಿಂಗ್ ಆಫ್ ಫೋರ್ಸೆಪ್ ಆ ಬೇಬಿ ಹೆಡನ್ನು ಪುಲ್ ಔಟ್ ಮಾಡ್ಕೋತಾರೆ. ಸೊ ದಟ್ ನೆಕ್ಸ್ಟು ಶೋಲ್ಡರನ್ನು ಅವರು ಫುಲ್ ಅಪ್ ಮಾಡ್ಕೋತಾರೆ. ಸೊ ಅದೇ ರೀತಿ ದೇ ಯೂಸ್ ವ್ಯಾಕ್ಯೂಮ್ ಅಸಿಸ್ಟೆಡ್ ಬರ್ತ್. ಸೊ ಇಲ್ಲಿ ಕೂಡ ಅಷ್ಟೆ, ಇಲ್ಲಿ ವ್ಯಾಕ್ಯೂಮ್ನ ಬೇಬಿ ಹೆಡ್ಗೆ ಫಿಕ್ಸ್ ಮಾಡಿಬಿಟ್ಟು ಬೇಬಿನ ನಿಧಾನವಾಗಿ ಹೊರಗಡೆ ತರ್ತಾರೆ. ಸೊ ಈ ರೀತಿ ಬರ್ತಿಗೆ ನಾವು ಇನ್ಸ್ಟ್ರೂಮೆಂಟಲ್ ಬರ್ತ್ ಅಂತ ಕರಿತೀವಿ. ಆಮೇಲೆ ದಿಸ್ ಬರ್ತ್ ನೀಡ್ ಹೈಲಿ ಸ್ಕಿಲ್ಫುಲ್ ಡಾಕ್ಟರ್. ಸೊ ಇದನ್ನು ನಾವು ಹೇಗೆ ಬೇಕಾದವಾಗೆ ಅಂದರೆ ಡಾಕ್ಟರ್ ಫುಲ್ ಸ್ಕಿಲ್ಫುಲ್ ಇದ್ದವಾಗ ಮಾತ್ರ ಇನ್ಸ್ಟ್ರೂಮೆಂಟ್ ಬರ್ತನ್ನು ಸಜೆಸ್ಟ್ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೈನ್ ಬೇಬಿದು ನ್ಯೂ ನರ್ವ್ಸ್ ಇರುತ್ತೆ, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ಅಲ್ಲಿ ದೆರ್ ಆರ್ ಅ ಚಾನ್ಸಸ್ ಆಫ್ ಸಮ್ ಎರರ್ಸ್ ಇನ್ ದ ಬೇಬಿ. ಸೊ ಹಾಗಾಗ್ಬಿಟ್ಟು ವೆರಿ ಸ್ಕಿಲ್ಫುಲ್ ಡಾಕ್ಟರ್ ಗೋಯಿಂಗ್ ಟು ಹ್ಯಾಂಡಲ್ ದಿಸ್ ಇನ್ಸ್ಟ್ರೂಮೆಂಟಲ್ ಬರ್ತ್. ನೆಕ್ಸ್ಟ್ ಒನ್ ಈಸ್ ಬ್ರೀಚ್ ಬರ್ತ್. So breech birth means the fetal buttock appear first, followed by the legs,
the arm, and finally head. If the position of the fetus cannot be changed before the birth process begin, instrument must be used to aid the ಡೆಲಿವರಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನ್ಯಾಚುರಲ್ ಆಗಿ ಫಸ್ಟು ಬೇಬಿ ಹೆಡ್ ಬರಬೇಕು, ಆಮೇಲೆ ಶೋಲ್ಡರು, ಆರ್ಮ್ಸ್ ಶೋಲ್ಡರು, ಆಮೇಲೆ ಟ್ರಂಕ್ ಬರುತ್ತೆ, ಆಮೇಲೆ ಲೆಗ್ಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬೇಬಿ ಹೆಡ್ ಫಿಕ್ಸ್ ಆಗಿರಲ್ಲ. ಸೊ ಫಸ್ಟು ಬೇಬಿ ಬಟಕ್ಸು ಬರುತ್ತೆ. ಸೊ ಇದಕ್ಕೆ ನಾವು ಬ್ರೀಚ್ ಬರ್ತ್ ಅಂತ ಕರಿತೀವಿ. ಇದನ್ನು ತುಂಬ ಸ್ಕಿಲ್ಫುಲ್ಲಾಗಿ ಇದನ್ನು ಡೆಲಿವರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಪಿಕ್. ಸೊ ಹಿಯರ್ ದ ಪೊಸಿಷನ್ ಆಫ್ ದ ಬೇಬಿ ಲೈಕ್ ದಿಸ್. ಸೊ ಆ ಬೇಬಿ ರಾಂಗ್ ಪೊಸಿಷನಲ್ಲಿ ಬರ್ತ್ ಕ್ಯಾನಲಿಗೆ ಇರೋದ್ರಿಂದ ಅದು ನ್ಯಾಚುರಲ್ ಆಗಿ ಬರಲಿಕ್ಕೆ ಅಸಾಧ್ಯ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಅಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟು ಬೇಬಿ ಬಟಕ್ಸು ಔಟ್ ಆಗುತ್ತೆ. ಅದಾದಮೇಲೆ ಲೆಗ್ಸನ್ನು ನಿಧಾನವಾಗಿ ತೆಗೆದು ಲಾಸ್ಟಿಗೆ ಟ್ರಂಕ್ಸ್ ಬರುತ್ತೆ, ಶೋಲ್ಡರ್ ಬರುತ್ತೆ. ಸೊ ಆಮೇಲೆ ನಿಧಾನಕವಾಗಿ ಹೆಡ್ಡನ್ನು ಹೊರಗಡೆ ತೆಗಿತಾರೆ. ಸೊ ಇಲ್ಲಿ ಆಗುವಂತಹ ಪ್ರಾಬ್ಲಮ್ ಏನು ಅಂತಂದರೆ ಈ ಪೊಸಿಷನ್ನಲ್ಲಿ ಅಂದರೆ ಯಾವಾಗ ಬೇಬಿ ಲೆಗ್ಗು ಶೋಲ್ಡರ್ ಎಲ್ಲ ಹೊರಬಂದ್ಮೇಲೆ ಬೇಬಿ ಹೆಡ್ಡು ಒಳಗಡೆ ಸ್ಟಕ್ ಆಗಿರುತ್ತೆ. ಸೊ ಇದನ್ನು ಸ್ಕಿಲ್ಫುಲ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂದರೆ ಉಸಿರಾಟದ ತೊಂದರೆಯಿಂದ ಮಗುಗೆ ಹ್ಯಾಮರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಸ್ಕಿಲ್ ಅಕ್ವೈರ್ಡ್ ಇನ್ ದಿಸ್ ಡೆಲಿವರಿ. ಸೊ ವೆರಿ ಎಕ್ಸ್ಪರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಓನ್ಲಿ ಹ್ಯಾಂಡಲ್ ದಿಸ್. ಸೊ ದಿಸ್ ಈಸ್ ಹೌ ಬೇಬಿ ಈಸ್ ಪೊಸಿಷನ್ ಇನ್ ದ ವೂಮ್. ಮಗು ಹೇಗೆ ಗರ್ಭದಲ್ಲಿ ಸಿಚುವೇಟ್ ಆಗಿದೆ ಅಂತ ಹೇಳಿಬಿಟ್ಟು ಇದು ಪಿಕ್ಚರಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ ಯೂಶ್ವಲಿ ಮಗು ಹೆಡ್ಡು ಡೌನ್ವರ್ಡ್ಸ್ ಇರಬೇಕು, ಆದರೆ ಇದು ರಿವರ್ಸ್ ಆಗಿದೆ. ಸೊ ಈ ರೀತಿ ಇರೋದ್ರಿಂದ there are chances of risk chances for the baby as well as mother also. So this is about the breech birth. Next to transversive presentation birth. So transversive presentation birth. In this, the fetus lie crosswise horizontal in the mother uterus. If the position cannot be changed before the birth process begin, instrument must be used to aid delivery. As I said, here you can see the baby situated in transversive position. Illi either maybe shoulder may be at the face towards birth canal or arm or umbilical cord. This is because of this situation the instrumental birth may be occurred, or else the cesarean section was cesarean section delivery will be offered for this type of situation. So next, cesarean section birth athwa we called it as C-section birth. In this, the fetus is delivered surgically by the making a slit in the maternal abdominal wall. Some of the maternal indications of cesarean section are placenta previa. When the placenta is situated low, disproportion between mother and the child, the severe preeclampsia, maternal exhaustion due to prolonged labor. Some of the fetal indications are fetal distress due to prolonged labor, placental inefficiency when straggled by its own umbilical cord, or RH incompatibility. Due to RH incompatibility, the cesarean section may be advisable. So C-section ಅಂತಂದರೆ ಏನು ಅಂತಂದರೆ ಬೈ ದ ಮೇಕಿಂಗ್ ಸರ್ಜಿಕಲ್ ಸ್ಲಿಟ್ ಡೆಲಿವರಿ ಮಾಡಲಾಗುತ್ತೆ. ಸೊ ಇಲ್ಲಿ ಏನಕ್ಕೆ ಈ C-sectionನ್ನು ಮಾಡ್ತಾರೆ ಅಂತಂದರೆ ಮೇ ಬಿ ಬಿಕಾಸ್ ಆಫ್ ದ ಪ್ಲಾಸೆಂಟಾ ಪ್ರೀವಿಯಾ, ಅಥವಾ ಪ್ಲಾಸೆಂಟಾ ಏನಾಗುತ್ತೆ ಸಿಚುವೇಟೆಡ್ ಇನ್ ದ ವೇ ಆಫ್ ಬರ್ತ್ ಕೆನಲ್. ಬರ್ತ್ ಕೆನಲಿಗೆ ಅದು ಪ್ಲಾಸೆಂಟಾ ಬಂದು
ಬ್ಲಾಕ್ ಮಾಡಿಬಿಡುತ್ತೆ ಅಂಥ ಟೈಮಲ್ಲಿ, ಅಥವಾ ಮದರು ಸಿವಿಯರ್ ಆಗಿ ಪ್ರೀ ಎಕ್ಲಂಪ್ಸಿಯಾಗೆ ಅಥವಾ ಹೈಪರ್ ಟೆನ್ಷನ್ನಿಗೆ ಆಖರ್ ಆಗಿದ್ರೆ, ಮದರಲ್ಲಿ ಹೈಪರ್ ಟೆನ್ಷನ್ ಜಾಸ್ತಿ ಆಗಿದ್ದರೆ, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ್ದರೆ, ಅಥವಾ ಮ್ಯಾಟರ್ನಲ್ ಎಕ್ಸಾಕ್ಷನ್ ಡ್ಯೂ ಟು ಪ್ರೊಲಾಂಗ್ಡ್ ಲೇಬರ್. ಸೊ ತಾಯಿ ಡ್ಯೂ ಟು ಪ್ರೊಲಾಂಗ್ಡ್ ಲೇಬರಿಂದ ಎಕ್ಸಾಸ್ಟ್ ಆಗಿದ್ದರೆ, ಅವಳಲ್ಲಿ ಪುಲ್ ಅಥವಾ ಪುಷ್ ಮಾಡೋಂತಹ ಕೆಪಾಸಿಟಿ, ಅಥವಾ ಅವಳು ಶಿ ಮೇ ಬಿ ಅನ್ಕಾನ್ಷಿಯಸ್ ಅಟ್ ದ್ಯಾಟ್ ಟೈಮ್. ಸೊ ಇಂಥ ಸಂದರ್ಭದಲ್ಲಿ ಸಿ ಸೆಕ್ಷನನ್ನು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಸೊ ಸಮ್ ಆಫ್ ದ ಫೀಟಲ್ ಇಂಡಿಕೇಶನ್ ಯಾವುದ್ಯಾವುದು ಅಂತ ಅಂದರೆ, ಫೀಟಲ್ ಡಿಸ್ಟ್ರೆಸ್ ಡ್ಯೂ ಟು ಪ್ರೊಲಾಂಗ್ಡ್ ಲೇಬರ್. ಸೊ ಫೀಟಲ್ ಮೂಮೆಂಟಲ್ಲೇ ಸ್ಟಾಪ್ ಆಗಬಹುದು ಬಿಕಾಸ್ ಆಫ್ ದ ಪ್ರೊಲಾಂಗ್ಡ್ ಲೇಬರ್. ದೆನ್ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ, ಆಮೇಲೆ RH ಇನ್ಕಂಪ್ಯಾಟಿಬಿಲಿಟಿ ಆಲ್ಸೋ. ಸೊ ಈ ಸಿಚುವೇಷನಲ್ಲಿ ಸಿ ಸೆಕ್ಷನನ್ನು ಅಡ್ವೈಸ್ ಮಾಡ್ತಾರೆ. ಸೊ ಹಿಯರ್ ಯು ಕ್ಯಾನ್ ಸಿ how C-section can be occurred. This is mother abdomen. So at the wall of the mother abdomen they made a slit and they will take off the baby. Later they will take off the placenta. So this is how afterward this is sewed by the doctor. Stitches can be put by the doctor on the skin of the uterus and also abdomen. So this is how C-section will be occurred. So these are the types of C-section delivery. ಸೊ ಇಲ್ಲಿ ನೀವು ನೋಡಬಹುದು, ಮಗು ಗರ್ಭದಲ್ಲಿ ಇದ್ದವಾಗ ಡಿಸ್ಪೊಸಿಷನ್ ಆಗಿರುತ್ತೆ ಅಥವಾ ಪ್ಲಾಸೆಂಟ ರಾಂಗ್ ಪೊಸಿಷನಲ್ಲಿರ್ಬೋದು. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ, ಅಬ್ಡಾಮಿನ್ ವಾಲಿಗೆ ಕಟ್ ಮಾಡ್ತಾರೆ, ಬೇಬಿನ ಹೊರಗೆ ತೆಗೆದುಬಿಟ್ಟು ಆಮೇಲೆ ಪ್ಲಾಸೆಂಟವನ್ನು ಹೊರಗೆ ತೆಗೆದು ಯೂಟ್ರಸ್ಸಿಗೆ ಸ್ಟಿಚ್ ಹಾಕ್ಬಿಡ್ತಾರೆ. ಸೊ ಇದಕ್ಕೆ ನಾವು ಸಿಸೇರಿಯನ್ ಸೆಕ್ಷನ್ ಡೆಲಿವರಿ ಅಂತ ಕರಿತೀವಿ. ದೀಸ್ ಆರ್ ದ ಟೈಪ್ಸ್ ಆಫ್ ಚೈಲ್ಡ್ ಬರ್ತ್. ಥ್ಯಾಂಕ್ ಯು.